ನಟರಾಜು. ನಾನು BGS ಆಂಗ್ಲ ಶಾಲೆ ಅಗಲಗುರ್ಕಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಇವತ್ತು ನಮ್ಮ ಶಾಲೆಯಲ್ಲಿ ಪರಿಸರ ಸ್ನೇಹಿತವಾದ ಗಣಪತಿ ವಿಗ್ರಹಗಳಾಗಿತ್ತು. ಈ ಕಾರ್ಯಕ್ರಮ ಕಳೆದ 6 ವರ್ಷಗಳಿಂದ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಏನೆಂದರೆ ನಮ್ಮ ನೇಚರಲ್ಲಿ ಮತ್ತು ಜನರ ಮಧ್ಯೆ ಅವೇರ್ನೆಸ್ ಮೂಡಿಸೋಕ್ಕೆ ಅಷ್ಟೇ ಈ ಕಾರ್ಯಕ್ರಮದ ಉದ್ದೇಶ. ನಾವು ಮಾಡುವಾಗ ಈ ಗಣೇಶ ಮಾಡುವಾಗ ನಾವು ಅದರಲ್ಲಿ ಒಂದೊಂದು ಬೀಜ ಹಾಕಿಬಿಟ್ಟು ಮಾಡ್ತೀವಿ. ಬೀಜ ಹಾಕೋದು ಏನಕ್ಕಂದರೆ ಒಂದು ಗಿಡ ಬೆಳೀಲಿ ಅಂತ. ನಮ್ಮ ಶಾಲೆಯಲ್ಲಿ ಎಲ್ಲಿ ಗಿಡಗಳು ಇರಲ್ವೋ ಅಲ್ಲಿ ಒಂದು ಗುಣಿ ಹಾಕ್ಬಿಟ್ಟು ಆ ಗಣೇಶಗಳನ್ನ ಅಲ್ಲಿ ಹಾಕ್ಬಿಟ್ಟು ಹಾಕಿದಾಗ ಅಲ್ಲಿ ಒಂದೊಂದು ಮರ ಇದಾಗುತ್ತೆ. ಹೀಗೆ ನಾವು ಪ್ರತಿ ವರ್ಷ ಮಾಡಿದ್ರೆ ಒಂದಷ್ಟು ಮರಗಳಿದ್ದಾದಾಗ ನಾವು ಎಲ್ಲ ಕಡೆ ಗ್ರೀನರಿನ ಇದು ಮಾಡೋದು. ಈ ಕಾರ್ಯಕ್ರಮ ಮಾಡಿಕೊಡುವುದಕ್ಕೆ ನಾನು ನಮ್ಮ ಪ್ರಾಂಶುಪಾಲರಿಗೆ ಧನ್ಯವಾದವನ್ನು ಹೇಳುತ್ತೇನೆ. ಥ್ಯಾಂಕ್ ಯು. ಜಸ್ಟ್ ಸಿಗುತ್ತೆ. ಓಕೆ, ಈಗ ಗಣಪತಿ ನೀವು ಮಾಡಿದ್ದೀರಾ? ಮಾಡಿದಾಗ ಯಾವ ರೀತಿ ಫೀಲ್ ಆಯಿತು? ಯಾಕಂದರೆ ಜೇಡಿ ಮಣ್ಣಲ್ಲಿ ಕೈಯಲ್ಲಿ ಮುಟ್ತಾ ಇದ್ದಾಗ ಒಂದು ಸ್ವಲ್ಪ ಖುಷಿ ಅನಿಸ್ತಾ? ಯಾವಾಗಲೂ ಓದೋದು ಅಂದರೆ ನಮಗೂ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಸೊ ನಾನು ಇವತ್ತು ಮಾಡಿದೆ ಗಣೇಶನ. ಆಗ ನನಗೆ ತುಂಬ ರಿಲೀಫ್ ಆಯಿತು. ಹಾಗೂ ನಾನು ನನ್ನ ಫ್ರೆಂಡ್ಸ್ ಜೊತೆ ತುಂಬ ಎಂಜಾಯ್ ಮಾಡಿದೆ ಗಣೇಶ ಮಾಡುವಾಗ. ನಂಗೆ ಒಂಥರ ಹ್ಯಾಪಿ ಫೀಲ್ನೆಸ್ ಆಯಿತು. ಥ್ಯಾಂಕ್ ಯು. ಹೆಂಗೆ ಎಂಜಾಯ್ ಮಾಡಿದ್ವಿ? ತುಂಬ ಎಂಜಾಯ್. ಹೌದಾ? ಮಣ್ಣೆಲ್ಲ ಕೈಗೆಲ್ಲ ಮೆಚ್ಕೊಂಡಿತ್ತು. ಏನು ಅನಿಸ್ತಿಲ್ವ ನಿಮಗೆ? ವರ್ಷನೂ ಮಾಡ್ತಿದ್ಯಾ ಅಥವಾ ಇದೇ ಫಸ್ಟ್ ಟೈಮ್ ಅಪ್ಪ? ಇಲ್ಲ, ನಾನು 3 ವರ್ಷದಿಂದ ಮಾಡ್ತೀನಿ. ಹೌದಾ? ನೀನು ಈ ವರ್ಷ ಮಾಡ್ತಿರೋದು, ಆದರೆ ಬೇರೆ ಕಡೆ ಮಾಡ್ತೀನಿ. ಶಿಕ್ಷಕರ ಮಹಾಸಂಸ್ಥಾನದ ಅಡಿಯಲ್ಲಿ ನಡೆಸಿರ್ತಕ್ಕಂಥ BGS ಇಂಗ್ಲಿಷ್ ಸ್ಕೂಲ್ ಅಗಲಗುರ್ಕಿಯಲ್ಲಿ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ವಿಮಾನ್ ಮಹಾಸ್ವಾಮಿಯವರ ಆಶಯದಂತೆ ಹಾಗೂ ಪೂಜ್ಯ ಶ್ರೀ ಶ್ರೀ ಮಗಳ ನಮ್ಮ ಒಂದು ಸನಾತನ ಧರ್ಮದ ಆಚರಣೆಯಾದಂಥ ಗಣೇಶನನ್ನು ಪೂಜಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಪ್ರತಿ ವರ್ಷವೂ ಕೂಡ ಕಳೆದ 30 ವರ್ಷದಿಂದ ಮಾಡ್ತಾನೆ ಬಂದಿದ್ವಿ. ಇತ್ತೀಚೆಗೆ ಈ ಒಂದು ಗಣೇಶ ಹಬ್ಬದ ಮೂಲಕ ಪರಿಸರ ಮಾಲಿನ್ಯ ಆಗ್ತಾ ಇರ್ತಕ್ಕಂಥ ಮನಗಂಡು, ಏಕೆಂದರೆ POP ಗಣೇಶ ಮತ್ತು ಕೆಮಿಕಲ್ ಇರ್ತಕ್ಕಂಥ ಬಣ್ಣವನ್ನು ಹಚ್ಚಿ ಪರಿಸರ ಮಾಲಿನ್ಯ ಆಗ್ತಾಯಿತ್ತು. ಇದನ್ನು ಮನಗಂಡಂತೆ ನಾವೆಲ್ಲರೂ ಕೂಡ ಮಕ್ಕಳಲ್ಲಿ ಇರೋ ಅರಿವನ್ನು ಮೂಡಿಸಬೇಕು ಉದ್ದೇಶದಿಂದ ಕಳೆದ 16 ವರ್ಷದಿಂದ ಪರಿಸರ ಸ್ನೇಹಿ ಬೀಜದುಂಡೆ ಗಣೇಶನನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ನಡೆಸ್ಕೊಳ್ತಾ ಬಂದಿದ್ವಿ. ಇದರ ಉದ್ದೇಶ ಏನಂದರೆ ಪ್ರತಿಯೊಂದು ಮಗು ಕೂಡ ಗಣೇಶನ ಮಾಡ್ತಕ್ಕಂಥದ್ದನ್ನು ಕಲ್ತ್ಕೊಳ್ಳೋದ್ರ ಜೊತೆಗೆ ಅವರು ಮಾಡಿರ್ತಕ್ಕಂಥ ಗಣೇಶನ ತೆಗೆದುಕೊಂಡೋಗಿ ಅವ್ರ ಮನೆಯಲ್ಲಿ ಅವರೇ ಒಂದು ಪೂಜೆಯನ್ನು ಮಾಡಿ ಅದನ್ನು ವಿಸರ್ಜನೆ ಮಾಡ್ತಕ್ಕಂಥದ್ದು. ಇಲ್ಲಿ ಗಣೇಶನ ತಯಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳನ್ನೇ ಜೇಡಿ ಮಣ್ಣನ್ನು ಮನೆಯಿಂದ ತೆಗೆದುಕೊಂಡು ಬಂದು, ಜೊತೆಗೆ ಏನು ನ್ಯಾಚುರಲ್ ಕಲರ್ ಇರುತ್ತೋ ಅದನ್ನು ಕೂಡ ತೆಗೆದುಕೊಂಡು ಬಂದು ಮಕ್ಕಳನ್ನೇ ತುಂಬ ಸಂಭ್ರಮದಿಂದ ಭಾಳ ಉತ್ಸಾಹದಿಂದ ಗಣೇಶನನ್ನು ಪ್ರತಿಯೊಬ್ಬರು ಕೂಡ ಎಲ್ಲರೂ ಸೇರಿಕೊಂಡು ಗಣೇಶನ ತಯಾರಿ ಮಾಡ್ತಾರೆ. ತಯಾರಿ ಮಾಡಿದ ಸಂದರ್ಭದಲ್ಲಿ ಗಣೇಶನ ಹೊಟ್ಟೆಯ ಭಾಗದಲ್ಲೂ ಅಥವಾ ತಲೆಯ ಭಾಗದಲ್ಲೂ ಒಂದು ಬೀಜವನ್ನು ಅದರಲ್ಲಿ ತುಂಬಿಸಿ ಆ ಗಣೇಶನನ್ನು ತಯಾರಿ ಮಾಡ್ತಕ್ಕ ನಂತರ ಅದಕ್ಕೆ ಒಂದು ಪರಿಸರ ಸ್ನೇಹಿ ನ್ಯಾಚುರಲ್ ಕಲರ್ನ ಹಚ್ಚಕ್ಕಂಥ ಕೆಲಸವನ್ನು ಮಕ್ಕಳು ಮಾಡಿ ಅದನ್ನು ಎಲ್ಲವನ್ನೂ ಕೂಡ ಸಂಭ್ರಮಿಸ್ತಾರೆ. ಖಂಡಿತ ಆ ಒಂದು ಸನ್ನಿವೇಶ ನೋಡಿದಾಗ ನಮಗೆಲ್ಲರೂ ಕೂಡ ಬಾಲ್ಯದ ನೆನಪು ಬರುತ್ತೆ. ನಾವು ಕೂಡ ಚಿಕ್ಕವರಿದ್ದಾಗ ಕೆರೆಯ ಅಂಗಳದಲ್ಲಿ ಸಿಗ್ತಕ್ಕಂಥ ಜೇಡಿ ಮಣ್ಣು ತೆಗೆದುಕೊಂಡು ಗಣೇಶನ ಮಾಡಿ ಪೂಜಿಸಿ ಆಗ್ತಾ ಇರ್ತಕ್ಕಂಥದ್ದು ನೆನಪು ಬರುತ್ತೆ. ಅಂತೇಳಿ ಪ್ರತಿಯೊಂದು ಮಗು ಕೂಡ ಭಾಳ ಉತ್ಸಾಹದಿಂದ ಗಣೇಶನನ್ನು ತಯಾರಿ ಮಾಡಿ ಅದನ್ನು ತುಂಬ ಪ್ರತಿಯೊಬ್ಬರು ಕೂಡ ಬಹಳ ಎಲ್ಲರೂ ಕೂಡ ಅದರೊಳಗಡೆ ಮಿಂಗಲಾಗಿದ್ದನ್ನು ನೋಡಿದ್ವಿ. ನಂತರ ಈ ಗಣೇಶನ ಎಲ್ಲ ಮಕ್ಕಳ ಮನೆಗೆ ತೆಗೆದುಕೊಂಡು ಹೋಗಿ ಅದನ್ನು ಮನೆಯಲ್ಲಿ ಗಣೇಶ ಚತುರ್ಥಿ ಎಂದು ಪೂಜೆ ಮಾಡಿ ಅದನ್ನು ನೀರಿನಲ್ಲಿ ವಿಸರ್ಜನೆ ಮಾಡೋದನ್ನು ಬಿಟ್ಟು ಅವರ ಒಂದು ಮನೆಯ ಮುಂಭಾಗದಲ್ಲೋ ಅಥವಾ ಜಮೀನಿನಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಗುಂಡಿಯನ್ನು ತೆಗೆದು ಗಣೇಶನನ್ನು ಅದರೊಳಗೆ ಉಣಿ ಅದಕ್ಕೆ ನೀರನ್ನು ಹಾಕುವ ಮೂಲಕ ಅಲ್ಲಿರ್ತಕ್ಕಂಥ ಬೀಜ ಮೊಳಕೆ ಹೊಡೆದು ಗಿಡವಾಗಿ ಒಂದು ದಿನ ಮರವಾಗಿ ಆ ಒಂದು ಪರಿಸರಕ್ಕೆ ಅದೊಂದು ಕೊಡುಗೆ ಆಗ್ತಕ್ಕಂಥದ್ದು. ಜೊತೆಗೆ ಪರಿಸರ ಮಾಲಿನ್ಯವಿಲ್ಲದೆ ಹೇಗೆ ಗಣೇಶ ಹಬ್ಬವನ್ನು ಆಚರಿಸ್ಬೋದು ಅಂತಕ್ಕಂಥ ಅವೇರ್ನೆಸ್ಸನ್ನು ಪ್ರತಿಯೊಂದು ಮಕ್ಕಳಿಗೆ ಇದ್ರ ಮೂಲಕ ನಾವು ಕಲಿಸ್ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ನಮ್ಮ ಹಬ್ಬದ ಜೊತೆಗೆ ಆಚರಣೆ ಜೊತೆಗೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಪರಿಸರ ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಕಾರ್ಯವನ್ನು ಸಂಸ್ಕೃತಿಯ ಜೊತೆಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸನ ನಾವು ಪ್ರತಿ ವರ್ಷವೂ ಕೂಡ ಮಾಡ್ತೀವಿ.